ಮುಖ್ಯಮಂತ್ರಿಗಳು ಯಾವುದಾದ್ರು ಒಂದು ವೇದಿಕೆಗೆ ಬಂದಾಗ ನಮಗೆ ಬೇಡಿಕೆಯ ಸರಮಾಲೆಗಳು ಮೂಡಿರುತ್ತೆ. ಎಲ್ಲವೂ ಆಗ್ಬಿಡ್ಬೇಕು ಒಂದೇ ದಿನ ಅನ್ನೋ ಒಂದು ಹಂಬಲ ಕುತೂಹಲ ತುಂಬ ಇರುತ್ತೆ. ಅದೆಲ್ಲ ನಮ್ಮ ಸಿನಿಮಾದ ಸ್ನೇಹಿತರಿಗೆ ನಾವು ವಿನಂತಿ ಮಾಡೋದೇನು ಅಂದರೆ, ಯಾವಾಗ ಒಂದಿನ ಕರೆದುಬಿಟ್ಟು ಹಿಂಗೆ ಕೇಳೋದು ಅವಾಗ ಹೋಗಿ ಅವರಿಗೆ ತಲೆ ಕೆಡಿಸುವಂಥ ಕೆಲಸವನ್ನು ಜಾಸ್ತಿ ಮಾಡಬೇಕು ನೀವು. ಆಗಲೇ ಕೆಲಸಗಳಾಗೋದು. ಯಾಕೆ ಅಂದರೆ ಮುಖ್ಯಮಂತ್ರಿ ಅನ್ನೋರಿಗೆ ಇರುವಂಥ ಟೆನ್ಷನ್ ನಾನು ಅದೇ ಅವ್ರಿಗೆ ಕೇಳಿದೆ. ಅವಾಗಲೇ ಹೆಂಗೆ ನೀವು ಇಷ್ಟು ಕಾಮಾಗಿರ್ತೀರಿ ಅಂತ ಕೇಳಿದೆ. ನಾನು ಯಾವುದೋ ತಲೆಗೆ ಹಚ್ಕೊಳ್ಳಲ್ಲ ಅಂತ. ದಟ್ ಈಸ್ ಒಂಥರ ಭಾಳ ದೊಡ್ಡ ಸ್ಟೇಜ್ ಅದು. ಸನ್ಯಾಸತ್ವ ಸ್ಟೇಜ್ ಅಂತಾರೆ. ಭಾಳ ವಿಶೇಷವಾಗೆಲ್ಲ ಗಳಿಸಿದವರಿಗೆ ಸ್ವಲ್ಪ ಲೋ ಡೌನ್ ಆಗುತ್ತೆ. ಹಂಗೆ ನಾನು ಸಾಹೇಬ್ರ ಗಮನಕ್ಕೆ ತರಕ್ಕೆ ಬರ್ತೀನಿ. 75 ಚಿತ್ರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಿದ್ದು ನಮ್ಮ ಒಂದು ಸರ್ಕಾರ ಬಂದಾಗ ನಾವು 125 ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು. ಯಾವುದೋ ಒಂದು ಚಿತ್ರೀಕರಣಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪನವರಾಗಿದ್ದಾಗ ಆ ಸ್ಟುಡಿಯೋಗೂ ಸ್ವಲ್ಪ ನಾವೇನೋ ಒಂದು ವಿನಂತಿ ಮಾಡಿದಾಗ 5 ಕೋಟಿ ರೂಪಾಯಿನ ಅಲ್ಲೇ ಕೊಟ್ಟು ಮಾಡಿದ್ವು. ಹಂಗೆ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ಕೃಪಾದೃಷ್ಟಿ ಇದ್ದರೆ ಐ ಥಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆ ಬರೋದಿಲ್ಲ. ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿ ಆಗೋದಿಲ್ಲ. ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ. ಏನಿಲ್ಲ, ಆಡದಂಥ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಬಹಳ ಅದ್ಭುತವಾದಂಥ ಉದ್ಯಮ ಅಂತ ಅನ್ಸ್ಕೊಳತ್ತೆ. ನಮಗೆ ನೂರಾರು ಪ್ರಾಬ್ಲಮ್ಗಳಿದ್ದಾವೆ. ಪಾಪ ಎಲ್ಲ ನಿರ್ಮಾಪಕರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದ್ರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ. ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾರಿದ್ರು ಇವರು ಸೌತ್ ಇಂಡಿಯಾ ಫಿಲಂ ಚೇಂಬರಿಂದ ತಾವು ಬಂದಿದ್ರಿ, ದಯಮಾಡಿ ಇದು ತುಂಬ ದೊಡ್ಡ ಸೀರಿಯಸ್ ಇಶ್ಯೂ ಇದೆ. ನೀವು ಮಾಡಿದಂಥ ಕೆಲಸವನ್ನು ದುಡ್ಡು ಕೊಟ್ಟು ನೋಡೋ ಬದಲು ಫ್ರೀ ಆ್ಯಪ್ಗಳಲ್ಲಿ ಬರ್ತಾ ಇದ್ದಾವೆ. ಅನೇಕ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ ರಾಷ್ಟ್ರ ಸರ್ಕಾರದಲ್ಲಿ. ನೀವೆಲ್ಲ ಬಂದು ಒಂದು ದೊಡ್ಡ ಡೆಲಿಗೇಷನ್ ತಗೊಂಡು ಆ ಕೆಲಸವನ್ನು ಫಸ್ಟ್ ಸ್ಟಾಪೇಜ್ ಮಾಡಿ. ನಂಬರ್ 2, ಮುಂಚೆ ಎಲ್ಲ ಭಾಳ ಅದ್ಭುತವಾದಂಥ ಈ ಸಿನಿಮಾ ರಂಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ಟಾಯ್ಲೆಟ್ ಮೇಲೆ ಒಂದು ಪೋಸ್ಟರ್ ಹಾಕೋವಂಥದ್ದು, ಒಂದು ಜಟಕಾ ಗಾಡಿಲಿ ಹಾಕೋದು ಮಾಡೋದು, ಥಿಯೇಟರ್ಗಳು ಹೌಸ್ಫುಲ್ ಆಗೋಂಥ ಒಂದು ಕಾಲಗಳಿತ್ತು. ನಾವು ತುಂಬ ಅದೃಷ್ಟವಂತರು ಅಂಥ ಕಾಲದಲ್ಲಿ ನಾವು ಇದ್ವಿ. ಇವತ್ತೇನಾಗಿದೆ OTT ಎಂಬತಕ್ಕದ್ದು ಸಾಹೇಬರು ಗಮನಕ್ಕೆ ತರಬೇಕು. ವಾಟ್ ಈಸ್ OTT ಅಂತ ಅನ್ನೋ ತುಂಬ ಒಳ್ಳೆ ಯೋಜನೆ ಇದೆ. ಏನೋ ರಾಜ್ಯ ಸರ್ಕಾರ ಮಾಡಿದ್ರೆ ಐ ಥಿಂಕ್ ಭಾಳ ದೊಡ್ಡ ರೆವಿನ್ಯೂ ಸರ್ಕಾರ ಬರುತ್ತೆ, ತುಂಬ ದೊಡ್ಡ ರೆವಿನ್ಯೂ ಬರುತ್ತೆ. ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ಥಿಂಕ್ ಒಂದು 100 years ನಿಮ್ಮನ್ನು ಎಲ್ಲರೂ ನೆನಪಲ್ಲಿ ಇಟ್ಕೊಂತಾರೆ. ಅಂಥ ದೊಡ್ಡ ಯೋಜನೆ. OTT ಇಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನು ನಾವು ತಯಾರು ಮಾಡಿ ಥಿಯೇಟರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರದಲ್ಲಿ ಮುಕ್ತಾಯ ಆದಮೇಲೆ ಇದು ತಿರ್ಗಾ ಪೂರ್ಣಾವಧಿಯಲ್ಲಿ OTT ಅಂತ ಒಂದು ಪ್ಲಾಟ್ಫಾರ್ಮಲ್ಲಿ ಹೋಗ್ತದೆ. ಈ OTT ಪ್ಲಾಟ್ಫಾರ್ಮ್ ಬಂದು ಎಲ್ಲ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಮಾಡ್ಕೊಂಡಿದ್ದಾರೆ. ಕೆಲವು ನಮ್ಮ ಕರ್ನಾಟಕದಲ್ಲಿ ಬಂದು 1-2 ಇದ್ದಾವೆ. ಇಲ್ಲ, ಬಟ್ ನಮ್ಮ ದುಡ್ಡು ಸಂಪೂರ್ಣವಾಗಿ ಹೊರ ರಾಷ್ಟ್ರಕ್ಕೆ ಹೋಗ್ತಿದೆ. ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋದು ನಾನು ಭಾಳ ಯಾಕಂದರೆ ಸಿನಿಮಾಗೆ ಟ್ಯಾಕ್ಸ್ ಹೋಗ್ತಾ ಇದೆ, ಆಮೇಲೆ ಪ್ರೇಕ್ಷಕರಿಗೆ ಬರ್ತಾ ಇರೋಂಥ ದುಡ್ಡು ಹೋಗ್ತಾ ಇದ್ದಾವೆ. ಇದನ್ನ ನಾನು ಎಲ್ಲ ನನ್ನ ಮಿತ್ರರಿಗೆ, ಸಿನಿಮಾ ಮಿತ್ರರಿಗೆ ವಿನಂತಿ ಮಾಡೋದೇನು ಅಂದರೆ, ಹೊಡೆದ್ರೆ ಆನೆ ನೋಡಿರಿ, ಸುಮ್ಮನೆ ಯಾವುದೋ ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಗೆಳ್ಳೆ ಪಡೆದೆ ಹೊಡೆದ್ರೆ ವ್ಯಾಲ್ಯೂ ಇಲ್ಲ. ಸಿನಿಮಾ ಉಳಿಬೇಕು ಅಂದರೆ ಇವೆರಡರ ಮೇಲೆ ಗಮನ. ಸಾಹೇಬರಿಗೆ ದಿನನಿತ್ಯ ಹೋಗ್ಬೇಕು, ವಾರಕ್ಕೆ 2 ಸರಿ ಹೋಗಿ ತಿನ್ಬೇಕು, ಅವ್ರಿಗೆ ಮಾಡಿ ಕೆಲಸ ಮಾಡ್ಕೋಬೇಕು. ಯಾಕಂದರೆ ನಾನು ನೋಡಿದಂಗೆ ಸಾಹೇಬರಿಗೆ ಭಾಳ ಒಂದು ದೊಡ್ಡ ಗುಣ ಇದೆ. ಅಂಬರೀಷ್ ಅವರು ಮತ್ತು ನಾವೆಲ್ಲ ಉದ್ಯಮದಲ್ಲಿ ಥಿಯೇಟ್ರ್ ಜೊತೆ ಒಂದು ಜಗಳ ಆದಾಗ 10 ನಿಮಿಷದಲ್ಲಿ ಸಂಧಾನ ಮಾಡೋದು. 10 ನಿಮಿಷ ನಾವು ಇದೆಯವತ್ತು ನೀನು ಕರೆದು ಪಾಪ ಇಲ್ಲಿ ನೀನು ಬಾಯಲ್ಲಿ ಕೂರಿಸಿ 10 ನಿಮಿಷದಲ್ಲಿ ಸಾಲ್ವ್ ಮಾಡೋದು. ಅಂಥ ಒಂದು ಕೆಪಾಸಿಟಿ ಇರುವಂಥ ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಬಳಸ್ಕೊಳ್ಳೋದು ನಾವು ಕಲಿಬೇಕು. ಇದಿದೆ ಸಾಹೇಬ್ರೆ, ತಮ್ಮಲ್ಲಿ ತುಂಬ ನಾವು ಪ್ರಾರ್ಥನೆ ಮಾಡೋದೇನು ಅಂದರೆ 75-80 ವರ್ಷ ಬಾಳಿ ಬದುಕಿದಂಥ ಇಂಡಸ್ಟ್ರಿ, ಅನೇಕ ಹಿರಿಯ ಕಲಾವಿದರು ಕೆಲಸಗಳಿಲ್ಲ ಪಾಪ. ನಿಮ್ಮ ಒಂದು ಕೃಪೆಯಿಂದ ಅಂಥ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದರೂ ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂಥ ಒಂದು ಯಾವುದಾದ್ರು ಒಂದು ಸ್ಕೀಮ್ನ ತರಬೇಕು ಅನ್ನೋದು ನನ್ನ ಒಂದು ಭಾಳ ವಿನಯಪೂರ್ವಕವಾದಂಥ ಒಂದು ಪ್ರಾರ್ಥನೆ ತಮ್ಮಲ್ಲಿ. ಇದನ್ನು ಭಾಳ ಸೀರಿಯಸ್ ಮನಸ್ಸಲ್ಲಿ ಇಟ್ಕೊಳ್ಳಿ. ದೇವರು ನೀವು ಭಾಳ ಬಲಿಷ್ಠವಾದಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ. ನೀವು ಮನಸ್ಸಿಟ್ಟರೆ ಬರೋವಾರ ಆರ್ಡರ್ ಮಾಡ್ತೀವಿ, ನನಗೆ ಗೊತ್ತಿದೆ. ಇವನ್ ಕಲಾವಿದರು ಸಂಘದಲ್ಲೂ ಕೂಡ ಅಂಬರೀಷ್ ಅವ್ರ ಜೊತೆ ಮಾತಾಡಿದಂಥ ಸಮಯದಲ್ಲಿ ನಾನು ಆನ್ ದ ಸ್ಪಾಟ್ ಹೇಳ್ಬೋದು, ಸಂಘ ಇವತ್ತು ನಮ್ಮ ಒಂದು ದೌರ್ಭಾಗ್ಯ, ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದಿರೋಂಥ ಒಂದು ಸಂಘ ಆಗಿದೆ. ದಯಮಾಡಿ ಎಲ್ಲ ಕಲಾವಿದರು ಕೂಡ ಅಕಸ್ಮಾತ್ ಯಾರು ಇದ್ದರೆ ಒಂದು ಸ್ವಲ್ಪ ಸಣ್ಣ ಧ್ವನಿನ ಕೂಗಿ, ನೀವೆಲ್ಲ ಹೆಂಗಾಗಿದ್ರಿ ಅಂದರೆ ನಮಗೆ ಯಾಕೆ ಅನ್ನೋ ಒಂದು ಕಾಯಿಲೆ ಬಂದಿದೆ. ದಯವಿಟ್ಟು ನಿಮ್ಮದು ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ
ಕಲಾವಿದರಿಗೋಸ್ಕರ ಸುಮ್ಮನೆ ಒಣಗೋಗಿ ಅಂತ ಅಲ್ಲ, ಅದ್ರ ಬಗ್ಗೆ ತಾವು ಒಂದು ಗಮನ ಹರಿಸಿ ಯಾರು ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂಥದ್ದು, ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂಥದ್ದೊಂದು ಆರ್ಡರ್ನ ತಾವು ಮಾಡಿಸಿ ಅದನ್ನು ಚಾಲೂ ಮಾಡಿಸ್ಬೇಕು ಅನ್ನೋದು ವಿನಂತಿ. ಇವು ಅನೇಕ ನ್ಯೂನ್ಯತೆಗಳು ಇದ್ದಾವೆ. ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ. ಹಳೆಯ ಸಿಸ್ಟಮ್ ಬಂದಿದ್ದೀರಿ ವಾಪಸ್ಸು, ಒಳ್ಳೆ ಕತೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ 100 ವರ್ಷ 150 ವರ್ಷ ನಡೀಲಿ ಅಂತ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಪ್ರೀತಿಯ ಆತ್ಮೀಯ ಧನ್ಯವಾದಗಳು ಜಗ್ಗೇಶ್ ಸರ್. ಇದೀಗ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ನೆಚ್ಚಿನ ನಮ್ಮ ಕನ್ನಡದ ಹೆಮ್ಮೆಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಲ್ಲಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.